ಎಲ್ಲರಿಗೂ ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ. ಮಾರ್ಕೆಟಿಂದ ತರಕಾರಿ ತಂದಿದ್ದೆ, ಅದಕ್ಕೆ ಇವತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ, ಬೀನ್ಸ್, ಬದನೆಕಾಯಿ, ಕ್ಯಾರೆಟ್ ಇಷ್ಟು ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ, ಕರಿಬೇವು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಏನು ನಾವೆಲ್ಲ ತರಕಾರಿ ತೊಳೆದು ಇಟ್ಕೊಂಡಿದ್ವಲ್ಲ ಅಷ್ಟು ತರಕಾರಿ ಅದಕ್ಕೆ ಹಾಕ್ಕೋಬೋದು. ನೀವು ಬೇರೆ ಏನು ನಿಮಗಿಷ್ಟ ವೆಜಿಟೇಬಲ್ಸ್ ಅವನ್ನೂ ಹಾಕ್ಕೋಬೋದು. ಆದರೆ ನಾನು ಯಾವಾಗಲೂ ಈ 4 ಹಾಕಿರ್ತೀನಿ. ಒಂದು ದೊಡ್ಡ ಟೊಮೆಟೊ ಹೆಚ್ಚು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಪಲ್ಯದ ಪುಡಿ, ಸಾರಿನ ಪುಡಿ ಏನಂತೀವಲ್ಲ ಅದು ಸ್ವಲ್ಪ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಬೇಕು. ತರಕಾರಿ ಎಲ್ಲ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಅರ್ಧ ಲೋಟ ನೀರು ಹಾಕಿ ತಿರುಗಿಸಿ ಮುಚ್ಚಿಟ್ಬಿಡಬೇಕು. ಅದು ಒಂದು 2 ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ಅದನ್ನು. ಆಮೇಲೆ ಅದನ್ನು ತೆಗೆದು ನೋಡಿ ಅದು ಬೆಂದಿದೆಯೋ ಇಲ್ಲ ನೋಡಿ ಒಂದು ಸಲ ತಿರುಗಿಸಿ ಇನ್ನೊಂದು ಸಲ ಮುಚ್ಚಿಟ್ಬಿಡಬೇಕು. ಸಣ್ಣ ಫ್ಲೇಮಲ್ಲೇ ಇಡಬೇಕು ಇದನ್ನು. ನೋಡಿ ಈಗ ಬೆಂದಿದೆ. ಈಗ ರುಚಿಯಾದ ತರಕಾರಿ ಪಲ್ಯ ತಿನ್ನಲು ರೆಡಿಯಾಗಿದೆ. ನಮ್ಮ ವಿಜಯಕ್ಕ ಬೆಂಗಳೂರಲ್ಲಿರ್ತಾಳೆ. ಅವಳು ನಾವಿನ್ನೂ ಬರ್ತೀವಿ ಅಂತ ಗೊತ್ತಾದ ತಕ್ಷಣ ರೊಟ್ಟಿ ತರಕಾರಿ ಪಲ್ಯ ಮಾಡ್ತಾಳೆ ತುಂಬ ಚೆನ್ನಾಗಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.